ನಮಸ್ಕಾರ ವೀಕ್ಷಕರೇ. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಶ್ರೀ ಕ್ಷೇತ್ರ ಕೋನಗುಂಟ್ಲು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಜಾತ್ರಾ ಮಹೋತ್ಸವ ಅಂಗವಾಗಿ ಕೋನಗುಂಟ್ಲು ಬ್ರಾಹ್ಮಣ ಸೇವಾ ಸಮಿತಿಯ ಛತ್ರದಲ್ಲಿ ವಿಪ್ರ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಡಗರ ಸಂಭ್ರಮದಿಂದ ತೊಡಗಿಸಿಕೊಂಡಿದ್ದರು. ಅತಿ ಹೆಚ್ಚಾಗಿ ಮಾತೆಯರು ಭಾಗವಹಿಸಿ ವಿಷ್ಣು ಸಹಸ್ರನಾಮ ಪಾರಾಯಣ, ದಾಸರ ಪದಗಳು, ಅನ್ನಮಾಚಾರ್ಯ ಭಕ್ತಿಗೀತೆಗಳು ಹಾಡುತ್ತಿದ್ದರೆ ಭಕ್ತಿ ಭಾವದಿಂದ ಆಲಿಸುತ್ತಿರುವ ದೃಶ್ಯ ಕಂಡುಬಂತು. ಕೋನಗುಂಟ್ಲು ಬ್ರಾಹ್ಮಣ ಸೇವಾ ಸಮಿತಿಯವರು ಬಂದಿರುವ ಎಲ್ಲ ವಿಪ್ರ ಬಾಂಧವರಿಗೆ ಎಲ್ಲ ಸೌಕರ್ಯಗಳು ಕಲ್ಪಿಸಿದರಲ್ಲದೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಭೋಜನ, ರಾತ್ರಿ ಊಟ ಕಲ್ಪಿಸಲಾಗಿತ್ತು. ಜಾತ್ರಾ ಮಹೋತ್ಸವ ಅಂಗವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷರಾದ ದಿಲೀಪ್ ರವರು, ಜಿಲ್ಲಾ ಪ್ರತಿನಿಧಿಯಾದ ಪ್ರಕಾಶ್, ಚಿಕ್ಕಬಳ್ಳಾಪುರ ಜಿಲ್ಲೆಯ AKBMSನ ಜಿಲ್ಲಾಧ್ಯಕ್ಷರಾದ ನಾಗಭೂಷಣ್ ರಾವ್, ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ಕೃಷ್ಣರವರು ಆಗಮಿಸಿದಾಗ ಕೋನಗುಂಟ್ಲು ಬ್ರಾಹ್ಮಣ ಸೇವಾ ಸಮಿತಿ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು. ಆಂಧ್ರ ಪ್ರದೇಶದ ಚಿಲುಮತ್ತೂರಿನ ವೇದ ಬ್ರಹ್ಮಶ್ರೀ ಲಕ್ಷ್ಮೀ ನರಸಿಂಹ ಪ್ರಸಾದ್ ರವರು ವಿಪ್ರ ಬಾಂಧವರಿಗಾಗಿ ಗಾಯತ್ರಿ ಮಂದಿರ ನಿರ್ಮಾಣ ಮಾಡಿ ಕಿರಿಯ ವಯಸ್ಸಿನಲ್ಲಿ ವಿಪ್ರ ಬಾಂಧವರಿಗೆ ಅನೇಕ ಸಮಾಜ ಸೇವೆಗಳು ಮಾಡಿಕೊಂಡು ಬರುತ್ತಿದ್ದು, ಇವರ ವೈಖರಿಯನ್ನು ಮೆಚ್ಚಿ ಇತ್ತೀಚೆಗೆ ಆಂಧ್ರ ಪ್ರದೇಶದ ಸರ್ಕಾರವು ಪುಟಪರ್ತಿ ಜಿಲ್ಲಾಧಿಕಾರಿಗಳ ಮೂಲಕ ಅತ್ಯುತ್ತಮ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಿರುತ್ತಾರೆ. ಅವರನ್ನು ಮಾದರಿಯನ್ನಾಗಿರಿಸಿ ಈ ಭಾಗದಲ್ಲಿ ಸಹ ಯುವಕರಿಗೆ ಸ್ಫೂರ್ತಿ ಸಿಗಲಿ ಎಂದು ಆಶಿಸಿ AKBMSನ ಉಪಾಧ್ಯಕ್ಷರು ಆದ ದಿಲೀಪ್ ರವರು ಮತ್ತು ಇತರೆ ಪದಾಧಿಕಾರಿಗಳು ಮತ್ತು ಕೋನಗುಂಟ್ಲು ಬ್ರಾಹ್ಮಣ ಸೇವಾ ಸಮಿತಿಯ ಪದಾಧಿಕಾರಿಗಳು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಬೇಗೂರು ಮಹೇಶ್ ರವರು ಆಗಮಿಸಿ ಮಾತನಾಡಿದ ಅವರು ಹಳ್ಳಿಗಳಲ್ಲೂ ಬ್ರಾಹ್ಮಣಿಕೆ ಉಳಿವಿಕೆ ಬಗ್ಗೆ ಮಾತನಾಡಿದರು. ಅನ್ನದಾಸೋಹದ ಮಹತ್ವ ಹಾಗೂ ಬ್ರಾಹ್ಮಣರಲ್ಲಿ ಸಾಮಾಜಿಕ ಕಳಕಳಿಯನ್ನು ಹೆಚ್ಚಿಸುವ ಕುರಿತು ನೆರೆದಿರುವ ಎಲ್ಲ ಬ್ರಾಹ್ಮಣ ಬಂಧು ಭಗಿನಿಯರಿಗೆ ಅರಿವು ಮೂಡಿಸಲಾಯಿತು. ಇವಾಗಲೂ ಬ್ರಾಹ್ಮಣಿಕೆ ಉಳಿದಿದೆ ಅಂದ್ರೆ ಅದು ಈ ಹಳ್ಳಿಗಳಿಂದ ಮಾತ್ರ ಅಂತ. ಯಾಕಂದ್ರೆ ನಾನು ಒಂದು ಹಳ್ಳಿಯಿಂದವನೇ. ನಗರ ಪ್ರದೇಶದಲ್ಲಿ ಹೋದಷ್ಟೆಲ್ಲನೂ ಸಂಸ್ಕಾರಹೀನರೇ ಜಾಸ್ತಿ ಸಿಗ್ತಾರೆ ಬ್ರಾಹ್ಮಣಿಕೆಯಲ್ಲಿ. ಯಾಕಂದ್ರೆ ಅವರ ಆದ್ಯತೆ ಮದುವೆ ಇರುತ್ತೆ ಅಂದ್ರೆ ಅವ್ರ ಕೆಲಸದ ಮೇಲೆ ಇರ್ತದೆ. ಹಿಂದೆ ಎಲ್ಲ ಏನು ಹೇಳ್ತಾ ಇದ್ವಿ ಅಂದ್ರೆ ಯಾರೋ ವೇದ ಪಾರಂಗತರು ನಮ್ಮ ಜೊತೆ ಬಂದ್ರು ಅಂತ ನಾವು ಹೇಳ್ತೀವಿ. ಈಗಲ್ಲ TCS ಮ್ಯಾನೇಜರು, ಬಯೋಕಾನಲ್ ಮ್ಯಾನೇಜರು, ಅವ್ರ ಸ್ಟೇಟಸ್ ಅವ್ರಿಗೆ ಸಿಗ್ತಾ ಇರ್ತದೆ. ಬ್ರಾಹ್ಮಣ ಅನ್ನುವಂಥ ಸ್ಟೇಟಸ್ ಮರಿತಾ ಇದ್ದೀವಿ. ಯಾಕಂದ್ರೆ ಇಲ್ಲಿ ಹಳ್ಳಿಗಳಲ್ಲಿ ಬಂದಾಗ ಮಾತ್ರ ಅದರ ಸೊಗಡು ಮಾತ್ರ ಸಿಗ್ತದೆ. ಎಲ್ಲೋ ಒಂದು ದೇವಸ್ಥಾನ ಪೂಜೆ ಗೀಜೆ ಆದ್ರೆ ಹೌದು ನಿಜವಾದಂತ ಹರಿಯೋಂ ಹರಿಯೋಂ ಇಲ್ಲ ಹಂಗೆ ಕೇಳಿಸ್ತಾನೆ, ಹಂಗೆ ಕೇಳಿಸ್ತಾನೆ, ಹಾಗೆ ಇದೆ ಮೈಕು. ಏನು ತೊಂದರೆ ಇಲ್ಲ, ಮೈಕ್ ಏನು ಬೇಡ. ಹಾಗಾಗಿ ನಾವು ಸಂಘಟಿತರಾಗಿ ಅದೇ ಹೇಳ್ತಾರೆ ಏನು ಬ್ರಾಹ್ಮಣಾಸ ಅಸಂಘಟಿತ ಅಂತ ಮೊದಲಿಂದ ಬಂದಿರೋ ಮದುವೆ. ಆದ್ರೂ ಅಂತ ಇದ್ರಲ್ಲೂ ಇಷ್ಟೊಂದು ಜನ ನಾವು ಒಂದ್ ಕಡೆ ಸೇರೋದು, ಯಾವಾಗಲೂ ಹೇಳ್ತಾರೆ ಬ್ರಾಹ್ಮಣರು ಒಂದ್ ಕಡೆ ಸೇರೋದು ಒಂದೇ ಸಲ ಅಂತ, 4 ಜನ ಜೊತೆಲಿ ಇರ್ತಾರೆ ಯಾವಾಗಲೂ ಅಂತ. ಅದು ಬಿಟ್ಟು ಇಷ್ಟೊಂದು ಜನ ನಾವು ಸೇರಿದ್ದೀವಿ ಅಂತಂದ್ರೆ ನಿಜವಾಗ್ಲೂ ಆ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಕೃಪಾ ಕಟಾಕ್ಷ ಇದ್ದಾಗ ಮಾತ್ರ ಸಾಧ್ಯ. ಹಾಗಾಗಿ ನಮ್ಮ ಸತ್ಕಾರ್ಯವನ್ನ ನಾವು ಯಾವತ್ತು ಮಾಡ್ತಾ ಹೋಗ್ತೀವೋ ಆವಾಗ ನಾವು ಈ ತರ ಸಂಘಟನೆ ಆಗಕ್ಕೆ ಸಾಧ್ಯ. ಎಲ್ಲಿ ಸತ್ಕರ್ಮ ಇರಲ್ಲೋ ಬೇರೆ ಬೇರೆ ಎಲ್ಲ ಭಿನ್ನಾಭಿಪ್ರಾಯಗಳು ಇನ್ನೊಂದು ಮತ್ತೊಂದು ಹುಡ್ತಾ ಇರುತ್ತೆ. ಎಲ್ಲ ಕಡೆಯೂ ಇದೆ ಇದೇ ರೀತಿಯಾಗಿ ಸಾಕಷ್ಟು ವಿಚಾರಗಳು. ಆದ್ರೂ ಅಂಥದ್ರಲ್ಲೂ ಇಷ್ಟೊಂದು ಜನ ಒಂದ್ ಕಡೆ ನಾವು ಸೇರ್ಕೊಂಡು ಊಟ ಮಾಡ್ತೀವಲ್ವಾ, ಅದು ಸುಲಭ ಅಲ್ಲ. ಇವಾಗೆಲ್ಲ ಇನ್ನೊಂದು ಏನೋ ಎಲ್ಲ ಬಫೆಗಳು, ಹೋಟೆಲು, ಅದು ಇದು ತಿಳ್ಕೊಂಡ್ಬಿಟ್ಟು ನಮ್ಮ ತನವನ್ನ ಸಾಕಷ್ಟು ಮರ್ಕೊಂಡು ಹೋಗ್ಬಿಟ್ಟಿದ್ದೀವಿ. ಆದ್ರೂ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜಾತ್ರೆ ಸಮಯದಲ್ಲಿ ಎಲ್ಲೆಲ್ಲ ಬೆಂಗಳೂರು ಇದ್ದವರೆಲ್ಲ ಬಂದು ನಮ್ಮೂರು ನಾನು ಸೇರೋದಿದೆಯಲ್ಲ, ನಿಜವಾಗ್ಲೂ ನಿಮಗೆಲ್ಲ ಧನ್ಯವಾದಗಳು ಹೇಳ್ತಾರೆ. ಯಾಕಂದ್ರೆ ನಮ್ಮತನ ಅಂತ ಉಳ್ಕೋಬೇಕಂದ್ರೆ ಅದರಿಂದ ಅಸ್ಮಿತೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀವಿ. ಅಸ್ಮಿತೆ ಉಳ್ಕೋಬೇಕಂದ್ರೆ ನಮ್ಮೂರಿಗೆ ನಾವು ಹೋಗ್ಬೇಕು, ನಮ್ಮೂರಿಗೆ ನೋಡ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ, ನಮ್ಮೆಲ್ಲರ ಮಾತೃ ಸಂಘ, ಬಹಳಷ್ಟು ದೊಡ್ಡ ದೊಡ್ಡ ಬದಲಾವಣೆಗಳು, ದೊಡ್ಡ ದೊಡ್ಡ ಕ್ರಿಯಾಶೀಲ ವ್ಯಕ್ತಿತ್ವಗಳು, ದಿಲೀಪ್ ಅಂತವರು ಎಲ್ಲ ಸೇರ್ಕೊಂಡು ಸಂಘವನ್ನ ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿಯವ್ರಿಗೆ ತಗೊಂಡೋಗ್ಬೇಕು ಅಂತ ಒಂದು ದೊಡ್ಡದಾದಂಥ ಯೋಜನೆಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೇನೋ ಅಲ್ಲಿ ದೊಡ್ಡದಾಗಿ ಡೊನೇಷನ್ ಕೊಟ್ಟು ನಾವೇನೋ ಮಾಡ್ತೀವಿ ಅಂತ ಹೇಳಿದ್ರು, ಒಂದು ಸದಸ್ಯತ್ವಗಳನ್ನು ಮಾಡಿಕೊಂಡು ಅಲ್ಲಿ ಮಾಡ್ತಾ ಇರುವಂತಹ ಕಾರ್ಯಗಳ ಬಗ್ಗೆ ನಾವು ತಿಳ್ಕೊಂಡು ನಮ್ಮ ಕಡೆಯಿಂದ ಏನಾಗ್ಬೋದು ಅದನ್ನು ನಾವು ಮಾಡಕ್ಕೆ ಪ್ರಯತ್ನ ಪಟ್ಟರೆ ನಿಜವಾಗ್ಲೂ ಹೇಳ್ತೀನಿ
ಎಲ್ಲ ಕ್ಷೇತ್ರಗಳು ನಾವು ಹಿಂದಕ್ಕೆ ನಿಂತ್ಕೊಳ್ತಾ ಇದ್ದೀವಿ. ನಮ್ಮಲ್ಲಿ ಬರುವಂತ ವಿದ್ಯಾರ್ಥಿಗಳು ಅಥವಾ ಹುಡುಗರೆಲ್ಲರೂ ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾತ್ರ ಆಗ್ತಾ ಇದ್ದಾರೆ. ಇಲ್ಲಿರುವಂತವ್ರು ಯಾರು ಇದ್ರೆ ಆಗ್ಬಿಡ್ತಾ ಇದೆ. ರಾಜಕೀಯ ಕ್ಷೇತ್ರದಲ್ಲಿ ಎಂತೆಂತ ದೊಡ್ಡ ದೊಡ್ಡ ಕುಲೀನರು, ದೊಡ್ಡ ದೊಡ್ಡ ಪಕ್ಷಗಳು ಕಟ್ಟೋರು ಇವಾಗ ಲೆಕ್ಕ ಹಾಕಿ ಯಾರನ್ನ ಇದಾರ ಅಂತ ಯಾರು ಇಲ್ಲ. 4-5 ತಲೆಗಳಿದ್ದಾವೆ. ಅವ್ರು ಹೋದ್ರೆ ಬ್ರಾಹ್ಮಣರು ರಾಜಕೀಯ ಕ್ಷೇತ್ರದಲ್ಲಿ ಇಲ್ಲವೇ ಇಲ್ಲ, ಯಾರು ಇಲ್ಲ ಬ್ರಾಹ್ಮಣರು. ಯಾಕಂದ್ರೆ ಹಿಂದೆ ನಿಂತ್ಕೊಳ್ತಾರೆ, ಕೇಳ ಪರವಾಗಿಲ್ಲ ಬಿಡು ಅಂತ. ಹಂಗಾಗಲ್ಲ. ಎಲ್ಲ ಕ್ಷೇತ್ರದಲ್ಲಿ ನಾವು ಇರ್ಬೇಕು. ವೇದಕ್ಕೆ ಹೋಗ್ಬೇಕಂದ್ರೆ ಬೇಡ ಬೇಡ ಬೇಡ, ಎಕ್ಸಾಮ್ ಇದೆ, ದೇವಸ್ಥಾನಕ್ಕೆ ಹೋಗ್ಬೇಡ, ಸಂಧ್ಯಾ ವಂದನೆಯನ್ನು ಮಾಡಬೇಡ, ಓದ್ಕೋ ಅಂತ ಹೇಳ್ತೀವಿ. ಜ್ಞಾನಕ್ಕಾಗಿ ಓದು ಅಷ್ಟೇ. ಆದ್ರೆ ಓದಿಗೂ ನಮ್ಮ ಉದ್ಯೋಗಗಳಿಗೂ ಸಂಬಂಧವೇ ಇರೋಲ್ಲ ಎಷ್ಟೊಂದು ಸರ್ತಿ. ಅದನ್ನ ನಾವು ತಿಳಿ ಹೇಳ್ಬೇಕಾದ್ರೆ ನಮ್ಮಿಂದಲೇ ಸಾಧ್ಯ. ಬ್ರಾಹ್ಮಣ ಸಮಾಜದ ಮುಖ ಅಂತೆಲ್ಲ ಹೇಳ್ತಾರೆ. ಆ ಸಮಾಜದ ಮುಖವಾಗಿ ನಾವು ನಡಿಬೇಕಂದ್ರೆ ನಮ್ಮ ಕರ್ಮಗಳನ್ನ ನಾವು ಮಾಡ್ತಾ ಹೋಗ್ತದ್ರೆ ಆಗತ್ತೆ. ಸಂಧ್ಯಾಹೀನ ಸ್ವಕರ್ಮ ಪಕರ್ಮ ಪರಕರ್ಮ ಎರಡಕ್ಕೂ ವಿಹೀನ ಅಂತ 99.99 ಪುರೋಹಿತರು ಯಾರು ಸಂಧ್ಯಾವಂತನೇ ಮಾಡಲ್ಲ. ಯಾಕಂದ್ರೆ ಇದನ್ನ ವಿಶ್ಲೇಷಣೆ ಮಾಡ್ಕೊಂಡು ಯಾರು ದೂಷಣೆ ಮಾಡ್ತಾ ಇಲ್ಲ. ಇನ್ನೊಂಚೂರು ವಿಶ್ಲೇಷಣೆ ಮಾಡ್ಕೊಂಡು ನಾವು ಒಂಚೂರು ಎಲ್ಲ ಅರ್ಥ ಮತ್ತೆ ಈ ಸ್ಟೇಟ್ ವಾಪಸ್ ಇಡಕ್ಕಾಗುತ್ತಾ ಅಂತ. ಈಗ ಒಂದು ಹೊಸದಾಗಿ ಬಂದಿರುವಂತ ಒಂದು ಜನರೇಷನ್ ಮಕ್ಕಳಿಗೆ ನಾವು ಮಾಡೋ ಸಂಧ್ಯಾವನೆ ಮಾಡು ಅಂತ ಹೇಳಿದಾಗ ಮಾತ್ರ ಆಗುತ್ತೆ. ಅದು ನನ್ನ ಮಗನಿಗೆ ನಾನು ಸಂಧ್ಯಾವನೆ ಮಾಡೋದು ಹೇಳ್ಬೇಕಂದ್ರೆ ನಾನ್ ಮಾಡ್ತಾ ಇರ್ಬೇಕು. ಹಾಗಾಗಿ ಎಲ್ಲರೊಂದು ಒಂದು ಕಳಕಳಿಯ ವಿನಂತಿ. ಹೆಣ್ಮಕ್ಳು ಬಲವಂತವಾಗಾದ್ರೂ ಒಂದು ಪಂಚಪಾತ್ರೆ ಅಡ್ಪಾತ್ರೆ ಗಂಡಸು ಮುಂದೆ ಇಡಿ. 4 ದಿನ 5 ದಿನ ನೀವು ಇಡ್ತಾರಲ್ಲ ಅಂತ ಅರ್ಜೆ ಇಡ್ತಾರೆ. ಅದು ಹೆಣ್ಮಕ್ಳು ಮಾಡಬೇಕು, ಆಯ್ತಾ? ಸೊ ಹಾಗಾಗಿ ಬ್ರಾಹ್ಮಣ ಸಭಾ ಅಂತಂದ್ರೆ ಇದು ಬರೀ ಬ್ರಾಹ್ಮಣ ಸಮುದಾಯಕ್ಕೆ ಮಾತ್ರ ಸೀಮಿತವಾಗುತ್ತಲ್ಲ. ನೋಡಿದ್ರೆ ಸಾಕಷ್ಟು ಜನಕ್ಕೆ ಅನ್ನದಾನ ನಡೀತಾ ಇದೆ. ಎಲ್ಲಿ ಸಾಧ್ಯ ಇವನೊಬ್ಬರಿಗೆ ತೀರ್ನ ಕೊಡಬೇಕು ಅಂತ ಅನ್ಸೋದು? ಇದೇ ಹೇಳ್ತೀನಿ, 100 ಜನ ಬರ್ಬೋದು, ಆದ್ರೂ ಕೊಡಬೇಕು ಅಂತ ಏನು ಅನ್ಸ್ಬೇಕಂದ್ರೆ ಇವೊಬ್ಬರಿಗೆ ಮಂಗಳಾರತಿ ಹಾಕ್ತಾ ಇದ್ರು, ಅವ್ರು ಮಂಗಳಾರತಿ ಕಾಸು ಹಾಕ್ತಾ ಇದ್ರು, ಮಂಗಳಾರತಿ ಕೊಡೋರು ಯಾರು ಅಂದ್ರೆ ಇವ್ರೆ. ಎಲ್ಲ ಕಡೆಯೂ ಕಾಸಿಲ್ಲದೆ ಏನು ನಡೆಯಲ್ಲ. ದೇವ್ರ ಮುಂದೆ ನಿಂತಿರೋ ಬ್ರಾಹ್ಮಣ ಮಾತ್ರ ಫ್ರೀಯಾಗಿ ಮಂಗಳಾರತಿ ಕೊಡ್ತಾನೆ. ಇದು ನಮ್ ದೊಡ್ಡತನ ಅಲ್ವಾ? ನಾವು ಮಂಗಳಾರತಿ ಹಾಕಿದ್ರೆ ಕಾಸು ಹಾಕೋದಕ್ಕೆ ನೋಡಲ್ಲ ನಾವು. ಆದ್ರೂ ಸಮಾಜಕ್ಕೆ ಕೊಡ್ಬೇಕು ಅಂತ ಇದ್ದೀವಿ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಸೇರ್ತೀರಾ. ಬಹಳ ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ನಾವೆಲ್ಲ ಜೊತೆಯಲ್ಲಿರೋಣ. ಯಾವುದೇ ಸಂದರ್ಭದಲ್ಲೂ AKBMS ಅಪ್ರೋಚ್ ಮಾಡಿ ಈಗ ಎಲ್ಲ ವಿಭಾಗಗಳಲ್ಲೂ AKBMS ತನ್ನದೇ ಆದಂತ ಚಾಪ್ ಮೂಡಿಸ್ತಾ ಇದೆ. ಅದು ವೈದ್ಯಕೀಯ ಇರ್ಬೋದು, ರಾಜಕೀಯ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ಎಲ್ಲವನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರುವಂತ AKBMS ಜೊತೆ ನಾವೆಲ್ಲ ಇರೋಣ. ಇದೇ ರೀತಿಯಾಗಿ ಪ್ರತಿ ವರ್ಷ ಜಾತ್ರೆಗೆ ನಮ್ಮನ್ನು ಕರೀದೇ ಇದ್ರೂ ಬರ್ತೀವಿ ನಾವು. ಸ್ವಾಮಿಯ ಕೃಪಾ ಕಟ್ಟಾಗಿ ಧನ್ಯವಾದಗಳೆಲ್ಲ. ಸಂಘದ ಕಾರ್ಯಕರ್ತರು ಅತ್ಯಂತ ಹೆಸರನ್ನ ಪಡೆದಿರ್ತಕ್ಕಂಥವರು. ಈಗ ಲಕ್ಷ್ಮೀ ನರಸಿಂಹಸ್ವಾಮಿ ಅವರೇ ಮಾಡ್ತಾರೆ. ಅವರು ಕಾಲದಿಂದ ಅವರ ಕರ್ತರ ಬಂದಿದ್ದಾರೆ. ನಾವೆಲ್ಲ ಒಟ್ಟಿಗೆ ಇದ್ವಿ. ಈಗ ಆ ಭಾಗದಲ್ಲಿ ಲೇಪಾಕ್ಷಿ ಹೆಸರು ಕೇಳಿರ್ಬೋದು. ಅದರ ನಂತರ ಬರ್ತದೆ ಚಿಲಬತ್ತೂರ ಹತ್ರ. ಅಲ್ಲಿ ಈ ಇಬ್ಬರು ಅಣ್ಣ ತಮ್ಮಂದಿರು ಮತ್ತು ಅವರ ಅಕ್ಕ ಕುಟುಂಬದವರೆಲ್ಲ ಸೇರಿ ತಮ್ಮ ಬ್ರಾಹ್ಮಣ ವಿಚಾರಧಾರೆಗಳನ್ನು ಅತ್ಯಂತ ಶ್ರೇಷ್ಠವಾಗಿ ತಗೊಂಡು ಬಂದಿದ್ದಾರೆ. ಅವರು ಒಂದು ಸಂಕಲ್ಪ ತಗೊಂಡು ನಮಗೆಲ್ಲ ಆಶ್ಚರ್ಯ ಆಗುತ್ತೆ. ಎಲ್ಲರೂ ಕೇಳಬೇಕು, ಯಾರೋ ಮಾತಾಡಬೇಡಿ. ಒಂದು ಸಾರಿ ಅವರ ಊರಿನ ದೇವಸ್ಥಾನದಲ್ಲಿ ಸಾವಿರಾರು ವರ್ಷದ್ದು 100 ವರ್ಷದ್ದು ದೇವಸ್ಥಾನ ಗೊತ್ತಿಲ್ಲ, ಎಲ್ಲರೂ ಹೋಗ್ತಾ ಇದ್ರು, ಬರ್ತಾ ಇದ್ರು. ಎಲ್ಲರೂ ಕೂತ್ಕೊಂಡು ಯಾವ್ದೋ ಕಾರ್ಯಕ್ರಮ ಮಾಡ್ತಾ ಇದ್ರು. ಹೆಣ್ಮಕ್ಳು ಮಾತೇರೇ ಇದ್ರು. ಇದ್ದಕ್ಕಿದ್ದಂಗೆ ನೆಲ ಕುಸಿದಿದೆ. ನಾವೇನ್ ಕೂತಿದ್ದೀವಿ ಇದು ಇದ್ದಕ್ಕಿದ್ದಂಗೆ ಕುಸಿದಿದ ತಕ್ಷಣ ಆ 5-6 ಜನನೋ 10 ಜನನೋ ಯಾರ ಭಾಗದಲ್ಲಿ ಹೆಣ್ಮಕ್ಳು ಕೂತಿದ್ರು ಅವ್ರು ಅರ್ಧಳ ಆ ಕಾಲಕ್ಕೆ ಯೋಚನೆ ಮಾಡಿ ಇದ್ದಕ್ಕಿದ್ದಂಗೆ ನಾವು 100 ಅಡಿ ಕತ್ತಲ ಬಾವಿ ಬಿಟ್ಟರೆ ಹೇಗಿರುತ್ತೆ. ಬೆನ್ನು ಮೂಳೆ ಮಾಡ್ಕೊಂಡ್ರು, ಕೈಕಾಲು ಮುಟ್ಕೊಂಡ್ರು, ಅಷ್ಟೆಲ್ಲ ಆದರೂ ಕೂಡ ಅವರನ್ನೆಲ್ಲ ಚಿಕಿತ್ಸೆಗೆ ಒಳಪಡಿಸಿ ಅವತ್ತು ಸಂಕಲ್ಪ ತಗೊಂಡವರು ಏನು ಅಂತಂದ್ರೆ ಬ್ರಾಹ್ಮಣರಿಗೆ ಗಾಯತ್ರಿ ಮಂದಿರ ಇಲ್ಲ, ನಮಗೆ ಪೂಜಾ ಪುನಸ್ಕಾರಕ್ಕೆ ಜಾಗ ಇಲ್ಲ ಅಂತೇಳಿ ನಮಗಿನ್ನ ಸಣ್ಣ ವಯಸ್ಸಿನ ಹುಡುಗ ಇವತ್ತು ಆ ಭಾಗದಲ್ಲಿ ಅತ್ಯಂತ ವೇದ ಬ್ರಹ್ಮಾಸ್ತ್ರಗಳಾಗಿ ಹೆಸರಿಸಿದ್ದಾರೆ. ಅವರು ಕೆಲವೇ ತಿಂಗಳುಗಳಲ್ಲಿ ಎಲ್ಲರನ್ನ ಅಪ್ರೋಚ್ ಮಾಡಿ ಒಂದು ಗಾಯತ್ರಿ ಭವನವನ್ನು ಕಟ್ಟಿದ್ದಾರೆ. ಇವತ್ತು ಆ ಊರಿನ ಕಾರ್ಯಕ್ರಮಗಳು ಇತರೆ ಜನಗಳೆಲ್ಲ ಅವರನ್ನ ಶ್ಲಾಘನೀಯ ಮಾಡಿದ್ದಾರೆ. ಅವರನ್ನು ನಾವು ಸನ್ಮಾನಿಸಿಕೊಳ್ಬೇಕು, ಆದರ್ಶವಾಗಿ ತಗೊಳ್ಬೇಕು ಅಂತ ಹೇಳಿ ನಾನು ಅವ್ರನ್ನ ಕರೆದೆ. ಅವರ ಕುಟುಂಬದವರೆಲ್ಲ ಬಂದಿದ್ದಾರೆ. ಮೊನ್ನೆ ತಾನೇ ಒಂದು 20 ದಿವಸ ಹಿಂದೆ ಆಂಧ್ರ ಪ್ರದೇಶ ಸರ್ಕಾರದವರು ಇವರನ್ನ ವೇದ ಬ್ರಹ್ಮ ಮತ್ತು ಬ್ರಾಹ್ಮಣ ಪಂಡಿತ ಅಂತೇಳಿ ಇವ್ರನ್ನ DC ಆಫೀಸ್ನಲ್ಲಿ ಸತ್ಕಾರ ಮಾಡಿ, ಕಲೆಕ್ಟರ್ ಆಫೀಸ್ನಲ್ಲಿ ಸತ್ಕಾರ ಮಾಡಿದ್ದಾರೆ. ನಮ್ಮ ಹೆಮ್ಮೆಯ ಗರಿಮೆಯ ಮಗು. ನಾನು ಒಂದೇ ಮಾತು ಹೇಳಿದೆ, ನೀನ್ ಚಿಲುಮತ್ತೂರ ಯಾವ ಇವತ್ತು ಅವರು ಬಂದಿದ್ದಾರೆ. ನಾನು ನಮ್ಮ ನಮ್ಮ ವೈಸ್ ಪ್ರೆಸಿಡೆಂಟ್ ಸಾರ್ನ ಕೇಳ್ಕೊಳ್ತೀನಿ, ಅವ್ರನ್ನ ಸನ್ಮಾನಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಎಷ್ಟು 2 ವರ್ಷ ಬೇಕು, ಸಾಲದು ಚಪ್ಪಾಳೆ ಸಾಲದು.
ಎಲ್ಲರೂ ಕರಘೋಷ ಜೋರಾಗಬೇಕು. ನಮ್ಮ ಪ್ರಾಮಾಣಿಕನ ಉಳಿಸಿದ್ದಾರೆ ಆ ಮಗು ಒಂದು ದೇವಸ್ಥಾನ ಅಲ್ಲ, ಒಂದು ಗಾಯತ್ರಿ ಮಂದಿರನೇ ಕಟ್ಟಿರ್ಬೇಕ. ಹಳೆ ಮನೆಯ ದೇವಸ್ಥಾನ ಬಿಟ್ಟೋಗ್ಬಿಟ್ಟಿದೆ ಅಂತ. ಥ್ಯಾಂಕ್ ಯು ಪ್ರಸಾದ್.